ಮಿತ್ರರೇ ನಮಸ್ಕಾರ. ಮಿತ್ರರೇ, ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಈ ಬಗ್ಗೆ ಒಂದು ಕನ್ಫರ್ಮ್ ಆಗಿದೆ, ಭಾರತ ಈ ಬಾರಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹೊಡೆದೇ ಹೊಡೆಯುತ್ತೆ ಅಂತ. ಹೀಗಾಗಿ ಅವರು ಸಾಕಷ್ಟು ಭಯಗೊಂಡಿದ್ದಾರೆ. ಈಗಾಗಲೇ ತನಿಖೆಗೆ ನಾವು ರೆಡಿ ಇದ್ದೀವಿ ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾರೆ. ರಷ್ಯಾ, ಚೀನಾ ಮುಂದೆ ಅವರು ಮೊರೆ ಇಟ್ಟಿದ್ದಾರೆ, ನಿಮ್ಮ ನೇತೃತ್ವದಲ್ಲಿ ತನಿಖೆ ಆದರೆ ನಾವು ಅದನ್ನು ಒಪ್ಕೊಳ್ತೀವಿ ಅಂತ. ಆದರೆ ರಷ್ಯಾ ಈ ಬಗ್ಗೆ ಏನು ಮಾತನಾಡ್ತಾ ಇಲ್ಲ. ಚೀನಾ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಮಾತುಗಳನ್ನು ಆಡ್ತಾ ಇದೆ. ಆದರೂ ಕೂಡ ಚೀನಾಗೆ ಈ ಬಗ್ಗೆ ಹೆಚ್ಚೇನು ಆಸಕ್ತಿ ಇದ್ದಂತೆ ಕಂಡು ಬರ್ತಾ ಇಲ್ಲ. ಪಾಕಿಸ್ತಾನಕ್ಕೆ ಹೀಗಾಗಿ ಭಯ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಯಾವಾಗ ನಾವು ಹೆಚ್ಚು ಭಯಗೊಳ್ತೀವೋ ಅದೇ ಸಮಯದಲ್ಲಿ ನಾವು ಹತಾಶೆಗೊಳಗಾಗ್ತೀವಿ. ಈ ಹತಾಶೆ ಆದಂತಹ ಸಂದರ್ಭದಲ್ಲಿ ನಮ್ಮ ಮಾತುಗಳು ಕೂಡ ನಿಗಾ ತಪ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಒಣ ಬೆದರಿಕೆಗಳನ್ನು ಹಾಕೋದಕ್ಕೆ ಮುಂದಾಗ್ತೀವಿ. ಅದೆಲ್ಲ ಬೆದರಿಕೆಗಳು ಕೂಡ ಹೆದರ್ಕೊಂಡು ಹಾಕುವಂತಹದ್ದು. ಈಗ ಪಾಕಿಸ್ತಾನದ ಓರ್ವ ಮಂತ್ರಿ ಹೆದರ್ಕೊಂಡು ಭಾರತಕ್ಕೊಂದು ಧಮಕಿ ಹಾಕಿದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದರೆ, ಪಾಕಿಸ್ತಾನದ ಬಳಿಯಲ್ಲಿ 130 ಅಣ್ವಸ್ತ್ರ ಸಿಡಿತಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವೆಲ್ಲವೂ ಕೂಡ ಭಾರತದ ಕಡೆಗೆ ಮುಖ ಮಾಡಿದ್ದಾವೆ. ನಾವು ಅವುಗಳನ್ನೇನು ಶೋಕೇಸ್ ಪೀಸ್ ಆಗಿ ಇಟ್ಕೊಂಡಿಲ್ಲ. ಅವೆಲ್ಲವೂ ರೆಡಿಯಾಗಿರುವಂಥದ್ದು ಭಾರತಕ್ಕಾಗಿಯೇ. ಹೀಗಂತ ಆತ ಭಾರತಕ್ಕೆ ಅಣ್ವಸ್ತ್ರದ ಧಮಕಿಯನ್ನು ಹಾಕಿದ್ದಾನೆ. ಮಿತ್ರರೇ, ಪಾಕಿಸ್ತಾನ ಈ ರೀತಿಯ ಧಮಕಿ ಹಾಕ್ತಿರೋದು ಇದೇ ಮೊದಲೇನಲ್ಲ. ಅವರು ಯಾವಾಗ ತೀವ್ರವಾಗಿ ಭಯಗೊಳ್ತಾರೋ ಆಗ ಭಾರತಕ್ಕೆ ಅವರು ನೆನಪು ಮಾಡಿಕೊಡ್ತಾರೆ, ನಾವು ಅಣ್ವಸ್ತ್ರ ರಾಷ್ಟ್ರ, ನಮ್ಮ ಬಳಿಯಲ್ಲಿರುವಂತಹ ಅಣ್ವಸ್ತ್ರಗಳು ನಿಮಗಾಗಿ ರೆಡಿ ಮಾಡಿಟ್ಟಿರೋದು. ಈ ರೀತಿಯ ಒಣ ಬೆದರಿಕೆಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಪಾಕಿಸ್ತಾನ ಅದೇ ಕೆಲಸವನ್ನು ಮಾಡಿದೆ. ಹಾಗಾದರೆ ಈ ಅಣ್ವಸ್ತ್ರವನ್ನು ಹೇಳದಷ್ಟು ಈಸಿಯಾಗಿ ಬಳಸೋದಕ್ಕೆ ಸಾಧ್ಯವಾ? ಯಾವ ಸಂದರ್ಭದಲ್ಲಿ ಬಳಸಬಹುದು? ಬಳಸಿದ್ರೆ ಏನಾಗುತ್ತೆ? ಭಾರತದ ಬಳಿ ಇದೆಯಲ್ಲ ಅಣ್ವಸ್ತ್ರ, ಅದನ್ನು ಭಾರತ ಯಾವಾಗ ಹೊರಗೆ ತೆಗೆಯುತ್ತೆ? ಅದರ ಪರಿಣಾಮ ಏನಾಗುತ್ತೆ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಮಿತ್ರರೇ, ಎರಡೂ ದೇಶಗಳು ಕೂಡ ಅಣ್ವಸ್ತ್ರದ ಬಗ್ಗೆ ಒಂದು ಪಾಲಿಸಿಯನ್ನು ಹೊಂದಿದ್ದಾವೆ. ಪಾಕಿಸ್ತಾನದ ಬಿಡಿ, ಆ ಪಾಲಿಸಿಯ ಬಗ್ಗೆಯೂ ಕೂಡ ನಾನು ಹೇಳ್ತೀನಿ. ಆದರೆ ಭಾರತ ಒಂದು ಜವಾಬ್ದಾರಿಯುತ ಅಣ್ವಸ್ತ್ರ ಪಾಲಿಸಿಯನ್ನು ಹೊಂದಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪೆಹಲ್ಗಾಮ್ ದಾಳಿ ಆಗ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಭಯ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಭಾರತ ಬಹಳ ಕನ್ಫರ್ಮ್ ಆಗಿ ಹೇಳ್ತಾ ಇದೆ, ನರೇಂದ್ರ ಮೋದಿ ಅವರೆಲ್ಲೂ ಕೂಡ ನಾವು ಅಣುಬಾಂಬ್ ಹಾಕ್ತೀವಿ, ಆ ಶಸ್ತ್ರದಿಂದ ಹೊಡಿತೀವಿ, ಹಿಂಗೆ ಹೊಡಿತೀವಿ, ಹಂಗೆ ಹೊಡಿತೀವಿ, ಏನೂ ಹೇಳ್ತಾ ಇಲ್ಲ. ಇದುವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಹೆಸರನ್ನೇ ಹೇಳಿಲ್ಲ. ಆದರೂ ಕೂಡ ಪಾಕಿಸ್ತಾನಕ್ಕೆ ಅಷ್ಟೊಂದು ಭಯ ಆಗಿದೆ. ಬಿಹಾರದಲ್ಲಿ ಒಮ್ಮೆ ಹೇಳಿದ್ರು, ನಾವು ಕೇವಲ ಉಗ್ರರನ್ನ ಟಾರ್ಗೆಟ್ ಮಾಡೋದಿಲ್ಲ, ಉಗ್ರರನ್ನ ಬೆಂಬಲಿಸುವವರನ್ನೂ ಕೂಡ ನಾವು ನೆಲದೊಳಗೆ ಹೂತು ಹಾಕ್ತೀವಿ ಅಂತ ನರೇಂದ್ರ ಮೋದಿ ಗುಜರಾತಲ್ಲಿ ಹೇಳಿದ್ರು. ಈಗ ಎರಡನೇ ಬಾರಿಗೆ ಅದನ್ನೇ ಹೇಳಿದ್ದಾರೆ. ಪೆಹಲ್ಗಾಮ್ನಲ್ಲಿ ಯಾರ್ಯಾರು ಸಾವಿಗೀಡಾಗಿದ್ದಾರೋ ಉಗ್ರ ಕೃತ್ಯದಿಂದಾಗಿ ಅವರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ, ಆ ಭರವಸೆಯನ್ನ ಮಾತ್ರ ನಾನು ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದನ್ನ ಕೇಳಿಸ್ಕೊಳ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಚಡ್ಡಿ ತಂಡಿ ಆಗ್ತಾ ಇದೆ. ಯಾಕೆಂದ್ರೆ ಹೊಡೆದೇ ಹೊಡಿತಾರೆ, ಫಿಕ್ಸ್. ಒಂದು ಕಡೆ ಭಾರತದ ನೇವಿ ಅರಬ್ಬಿ ಸಮುದ್ರದಲ್ಲಿ ನಿರಂತರವಾಗಿ ಶಸ್ತ್ರಾಭ್ಯಾಸ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಪೋಸ್ಟ್ ಮಾಡುವ ಮೂಲಕ ಸಂದೇಶವನ್ನು ಕಳುಹಿಸ್ತಾ ಇದೆ. ಭಾರತದ ಆರ್ಮಿ ಇನ್ನೊಂದು ಕಡೆ ಸಮರಾಭ್ಯಾಸ ಮಾಡ್ತಾ ಇದೆ. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ಅದಕ್ಕೆ ವರ್ಣರಂಜಿತವಾದಂತಹ ಹೆಡ್ಡಿಂಗ್ ಅನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಬೆದರಿಸ್ತಾ ಇದೆ. ಭಾರತದ ಏರ್ಫೋರ್ಸ್ ಕೂಡ ಅವರೇನು ಸುಮ್ಮನೆ ಕೂತಿಲ್ಲ. ಇದೆಲ್ಲದರ ನಡುವೆ ಗಡಿಯಲ್ಲಿ ರೈತರಿಗೆಲ್ಲ ಭಾರತದ ಸೇನೆ ಸೂಚನೆಯನ್ನ ಕೊಟ್ಟಿದೆ, ನೀವು ಬೆಳೆದಂತಹ ಬೆಳೆಗಳನ್ನೆಲ್ಲ ಬೇಗ ಕಟಾವು ಮಾಡಿಕೊಳ್ಳಿ, ಗ್ರೌಂಡ್ ಕ್ಲಿಯರ್ ಮಾಡಿ ಅಂತ. ಪಂಜಾಬ್ನ ರೈತರಿಗೆಲ್ಲ ನೋಟಿಸ್ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಯುದ್ಧ ಮಾಡಬಹುದು ಅಂತ ಪಾಕಿಸ್ತಾನ ಅಂದುಕೊಳ್ತಾ ಇದೆ, ಅಲ್ಲೇನೋ ಸೈನಿಕ ಕಾರ್ಯಾಚರಣೆ ಆಗಬಹುದು ಅಂತ. ಆದರೆ ಇತ್ತ ಕಡೆಯಲ್ಲಿ ಪಂಜಾಬ್ ರೈತರಿಗೆಲ್ಲ ಸೂಚನೆ ಕೊಟ್ಟಿದೆ. ಅಂದರೆ ಭಾರತದ ಸೇನೆ ಏನು ಮಾಡುತ್ತೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಇವರು ನೀರಿನ ಮೂಲಕ ಬಂದು ಹೊಡಿತಾರ, ಗಾಳಿಯ ಮೂಲಕ ಬಂದು ಹೊಡಿತಾರ, ಅಥವಾ ಭೂಸೇನೆಯನ್ನು ಒಳಗೆ ನುಗ್ಗಿಸ್ತಾರ, ಒಂದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿ ಹತಾಶೆ ತಾಂಡವವಾಡ್ತಾ ಇದೆ. ಈ ಹತಾಶೆಯಲ್ಲೇ ಪಾಕಿಸ್ತಾನ ಹೇಳ್ತಾ ಇದೆ, ನಮ್ದು ಅಣ್ವಸ್ತ್ರ ರಾಷ್ಟ್ರ ಅಂತ. ಮಿತ್ರರೇ, ಪಾಕಿಸ್ತಾನದ ರೈಲ್ವೆ ಮಂತ್ರಿ ಹನೀಫ್ ಅಬ್ಬಾಸಿ ಅಂತ ಆತ ಈಗ ಭಾರತಕ್ಕೆ ಬೆದರಿಕೆ ಹಾಕೋದಕ್ಕೆ ಹೋಗಿ ತನ್ನ ದೇಶಕ್ಕೆ ಸಂಕಷ್ಟವನ್ನು ತಂದುಕೊಂಡಿದ್ದಾನೆ. ತನ್ನ ದೇಶದ ಅತ್ಯಂತ ಇಂಪಾರ್ಟೆಂಟ್ ಮಾಹಿತಿಯನ್ನ ಲೀಕ್ ಮಾಡಿದ್ದಾನೆ. ಅದು ಹೇಗೆ ಅಂತಂದ್ರೆ, ಪಾಕ್ ಸಚಿವ ಹನೀಫ್ ಅಬ್ಬಾಸಿ, ಭಾರತ ಏನಾದರೂ ನೀರನ್ನು ನಿಲ್ಲಿಸಿದ್ರೆ ಭಾರತ ಯುದ್ಧಕ್ಕೆ ಸಿದ್ಧ ಆಗಬೇಕು, ನಾವು ಸುಮ್ಮನೆ ಇರೋದಿಲ್ಲ. ನಮ್ಮ ಬಳಿ ಇರುವಂತಹ ಗೋರಿ, ಶಹೀನ್, ಗಜನವಿ ಇದೆಲ್ಲವೂ ಕೂಡ ಭಾರತಕ್ಕೋಸ್ಕರವಾಗಿ ಇಟ್ಕೊಂಡಿರೋದು. ಈಗಾಗಲೇ 130 ಅಣು ಸಿಡಿತಲೆಗಳು ರೆಡಿಯಾಗಿ ನಿಂತ್ಕೊಂಡಿದ್ದಾವೆ. ಇದ್ಯಾವುದೂ ಕೂಡ ಮಾಡೆಲ್ಗಳಲ್ಲ. ಇದೆಲ್ಲವುದನ್ನು ನಾವು ಭಾರತಕ್ಕೆ ಮುಖ ಮಾಡಿ ನಿಲ್ಲಿಸಿದ್ದೀವಿ. ಹೀಗಂತ ಹನೀಫ್ ಅಬ್ಬಾಸಿ ಹೇಳಿಕೆ ಕೊಟ್ಟಿದ್ದಾನೆ. ಈತನ ಹೇಳಿಕೆಯಿಂದ ಒಂದು ಕನ್ಫರ್ಮ್ ಆಗಿದ್ದೇನು ಅಂತಂದ್ರೆ, ಪಾಕಿಸ್ತಾನದ ಬಳಿಯಲ್ಲಿ 130 ರೆಡಿಯಾದಂತಹ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ. ಅದನ್ನು ರಿವೀಲ್ ಮಾಡ್ದ ಅಂದ್ರೆ ಅವರ ಕ್ರೆಡಿಬಿಲಿಟಿಯನ್ನು ಅವರೇ ಕಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಪಾಕಿಸ್ತಾನದ ಸಚಿವ ಹೇಳ್ತಾ ಇದ್ದಾನಲ್ಲ, ನಮ್ಮ ಬಳಿಯಲ್ಲಿ 130 ಅಣ್ವಸ್ತ್ರ ಸಿಡಿತಲೆಗಳಿದಾವೆ, ಅದೆಲ್ಲವೂ ಭಾರತದ ಕಡೆಗೆ ಮುಖ ಮಾಡಿದೆ, ಭಾರತಕ್ಕೋಸ್ಕರವಾಗಿ ಇಟ್ಕೊಂಡಿರೋದು ಅಂತ. ಅದನ್ನು ಅಷ್ಟು ಈಸಿಯಾಗಿ ಭಾರತದ ವಿರುದ್ಧ ಅವರು ಬಳಸಿಬಿಡಬಹುದಾ? ಯಾವ ಸಂದರ್ಭದಲ್ಲಿ ಪಾಕಿಸ್ತಾನ ಅದನ್ನು ಬಳಸಬಹುದು? ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡೋದಾದ್ರೆ ಮಿತ್ರರೇ, ಈ ಅಣ್ವಸ್ತ್ರದ ಮಾಹಿತಿ ಇದೆಯಲ್ಲ, ಅತ್ಯಂತ ಗೌಪ್ಯವಾದಂಥ ಮಾಹಿತಿ. ಇದನ್ನು ಯಾವುದೇ ದೇಶ ನಮ್ಮ ಬಳಿಯಲ್ಲಿ ಇಷ್ಟು ಅಣ್ವಸ್ತ್ರ ಸಿಡಿತಲೆಗಳಿದಾವೆ ಅಂತ ಹೇಳ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ದೇಶ ಹೊಸದಾಗಿ ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಘೋಷಣೆ ಮಾಡ್ತವೆ.
ನಮ್ಮದು ಅಣ್ವಸ್ತ್ರ ರಾಷ್ಟ್ರವಾಗಿದೆ ಅಂತ. ಭಾರತ ಸಹ ಅದನ್ನು ಘೋಷಣೆ ಮಾಡಿತ್ತು. ಆದರೆ ಇಸ್ರೇಲ್ ಇದುವರೆಗೆ ಘೋಷಣೆಯನ್ನು ಮಾಡಿಲ್ಲ. ಘೋಷಿಸದ ಅಣ್ವಸ್ತ್ರ ಇಟ್ಟುಕೊಂಡಿರುವಂತಹದ್ದು ಇಸ್ರೇಲ್ ಮಾತ್ರ. ಅದನ್ನು ಹೊರತುಪಡಿಸಿ ನಮ್ಮ ಬಳಿಯಲ್ಲಿ ಇಷ್ಟು ಅಣ್ವಸ್ತ್ರ ಸಿಡಿತಲೆಗಳಿದ್ದಾವೆ, ನಾವು ಈ ವರ್ಷ ಇಷ್ಟನ್ನ ಹೊಸದಾಗಿ ಸೇರ್ಪಡೆ ಮಾಡಿದೀವಿ, ಇದು ಯಾವುದನ್ನು ಕೂಡ ಹೇಳ್ಕೊಳ್ಳೋದಿಲ್ಲ. ಆದರೆ ಈ ಬಗ್ಗೆ ಅನೇಕ ರೀತಿಯಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಕೆಲ ಸಂಸ್ಥೆಗಳು ಒಂದಷ್ಟು ರಿಪೋರ್ಟ್ಗಳನ್ನು ಬಿಡುಗಡೆ ಮಾಡಿದಾವೆ. ಅದರಲ್ಲಿ ಅತ್ಯಂತ ಕ್ರೆಡಿಬಲ್ ಇರುವಂತಹ ರಿಪೋರ್ಟ್ ಯಾವುದು ಕೇಳಿದ್ರೆ ಸಿಪ್ರಿ, SIPRI. ಇವರು ವಿಶ್ವದಲ್ಲಿ ಯಾವ್ಯಾವ ದೇಶದ ಬಳಿಯಲ್ಲಿ ಎಷ್ಟು ಅಣ್ವಸ್ತ್ರ ಸಿಡಿತಲೆಗಳಿದಾವೆ ಅನ್ನೋದರ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ಭಾರತ 2024ರಲ್ಲಿ ಪಾಕಿಸ್ತಾನವನ್ನು ಬೀಟ್ ಮಾಡಿದೆ. ಮಿತ್ರರೇ, ಈ ಹಿಂದೆ ಪಾಕಿಸ್ತಾನದ ಬಳಿಯಲ್ಲಿ ಭಾರತಕ್ಕಿಂತಲೂ ಹೆಚ್ಚು ಅಣ್ವಸ್ತ್ರ ಸಿಡಿತಲೆಗಳಿದಾವೆ ಅಂತ ಹೇಳಲಾಗ್ತಾ ಇತ್ತು ರಿಪೋರ್ಟ್ಗಳ ಪ್ರಕಾರ. ಭಾರತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ, ಪಾಕಿಸ್ತಾನವೂ ಕೂಡ ಇದನ್ನು ಹೇಳ್ಕೊಂಡಿರಲಿಲ್ಲ. ಆದರೆ ಸಿಪ್ರಿ ಹೇಳ್ತಾ ಇದೆ 2024ರಲ್ಲಿ ಭಾರತದ ಬಳಿಯಲ್ಲಿ ಹೆಚ್ಚು ಅಣ್ವಸ್ತ್ರಗಳಿದಾವೆ ಅಂತ. ಆ ರಿಪೋರ್ಟ್ ಪ್ರಕಾರ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಅಣ್ವಸ್ತ್ರ ಸಿಡಿತಲೆಯನ್ನು ಹೊಂದಿರುವಂತಹದ್ದು ರಷ್ಯಾದ ಬಳಿಯಲ್ಲಿ 5580 ಅಣ್ವಸ್ತ್ರ ಸಿಡಿತಲೆಗಳಿದಾವೆ. ಅಮೆರಿಕದ ಬಳಿಯಲ್ಲಿ 5044 ಇದಾವೆ, ಆಲ್ಮೋಸ್ಟ್ ಸಮಬಲ ಇದೆ. ಇನ್ನು ಚೀನಾ ಬಳಿಯಲ್ಲಿ 500 ಅಣು ಸಿಡಿತಲೆಗಳಿದಾವೆ. ಚೀನಾಗೆ 3ನೇ ಸ್ಥಾನ ಇದೆ ವಿಶ್ವದಲ್ಲಿ ಅಣ್ವಸ್ತ್ರ ಸಿಡಿತಲೆಯನ್ನು ಹೊಂದಿದಂತಹ ದೇಶಗಳ ಪಟ್ಟಿಯಲ್ಲಿ. ಹಾಗೆ ಫ್ರಾನ್ಸ್ ಬಳಿಯಲ್ಲಿ 290 ಇದ್ರೆ, UK ಬಳಿಯಲ್ಲಿ 225 ಇದೆ. ಭಾರತದ ಬಳಿಯಲ್ಲಿ 172 ಇದೆ. ಕೆಲ ರಿಪೋರ್ಟ್ಗಳು 180ರಿಂದ 185 ಅಂತ ಹೇಳ್ತಾ ಇದ್ದಾವೆ. ಆದರೆ ಸಿಪ್ರಿ ಹೇಳ್ತಾ ಇದೆ ಭಾರತದ ಬಳಿಯಲ್ಲಿ 172 ಅಣ್ವಸ್ತ್ರ ಸಿಡಿತಲೆಗಳಿದ್ದಾವೆ. ವಿಶ್ವದಲ್ಲಿ ಭಾರತಕ್ಕೆ 6ನೇ ಸ್ಥಾನ. ಇನ್ನು ಪಾಕಿಸ್ತಾನ ಏನು ಹಿಂದೆ ಬಿದ್ದಿಲ್ಲ. ಪಾಕಿಸ್ತಾನದ ಬಳಿಯಲ್ಲಿ 170 ಅಣ್ವಸ್ತ್ರ ಸಿಡಿತಲೆಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸಿಪ್ರಿ ಕೂಡ ಅದನ್ನೇ ಹೇಳುತ್ತೆ. ಆದರೆ ನಿಮಗೆ ನೆನಪಿರಲಿ, ಪಾಕಿಸ್ತಾನದ ಬಳಿಯಲ್ಲಿ ಯುರೇನಿಯಂ ಅಣ್ವಸ್ತ್ರಗಳು ಮಾತ್ರ ಇರುವಂತಹದ್ದು. ಆದರೆ ಭಾರತದ ಬಳಿಯಲ್ಲಿ ಯುರೇನಿಯಂ ಬಾಂಬ್ ಮಾತ್ರ ಅಲ್ಲ, ಹೈಡ್ರೋಜನ್ ಬಾಂಬ್ಗಳು ಕೂಡ ಇದಾವೆ. ಹೈಡ್ರೋಜನ್ ಬಾಂಬ್ಗಳು ಯುರೇನಿಯಂ ಬಾಂಬ್ಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿ. ಸಾಮಾನ್ಯ ಅಂದಾಜಿನಲ್ಲಿ ಹೇಳಬೇಕು ಅಂತಂದ್ರೆ ಯುರೇನಿಯಂನಿಂದ ತಯಾರಾದಂತಹ 4-5 ಕಿಲೋಟನ್ನ ಒಂದು ಬಾಂಬ್ ಹಾಕೋದು ಒಂದೇ, ಅದೇ 2 ಕಿಲೋಟನ್ನ ಹೈಡ್ರೋಜನ್ ಬಾಂಬ್ ಹಾಕೋದು ಒಂದೇ. ಅಷ್ಟು ಪರಿಣಾಮಕಾರಿಯಾದಂತಹ ಬಾಂಬ್ಗಳು. ಹೀಗಾಗಿ ಭಾರತದ ಬಳಿ ಇರುವಂತಹ ಅಣ್ವಸ್ತ್ರ ಬಹಳ ಶಕ್ತಿಯುತವಾಗಿದೆ. ಇನ್ನು ಪಾಕಿಸ್ತಾನ ಸಂಖ್ಯೆಯಲ್ಲಿ ಜಾಸ್ತಿ ಮಾಡಿ ಇಟ್ಕೊಂಡಿರಬಹುದು, ಆದರೆ ಅವರ ಅಣ್ವಸ್ತ್ರದ ಸಿಡಿತಲೆಗಳ ಗಾತ್ರ ಚಿಕ್ಕದು. ದೊಡ್ಡ ದೊಡ್ಡ ಬಾಂಬ್ಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿಲ್ಲ. ಅಂದರೆ 10 ಕಿಲೋಟನ್ನು 20 ಕಿಲೋಟನ್ನು ಆ ರೀತಿಯ ಬಾಂಬ್ಗಳನ್ನು ಅವರು ರೆಡಿ ಮಾಡ್ಕೊಂಡಿಲ್ಲ. ಚಿಕ್ಕ ಚಿಕ್ಕ ಟಾರ್ಗೆಟ್ಗಳನ್ನು ಉಡಾಯಿಸುವಂತಹ ಸಾಮರ್ಥ್ಯ ಇರುವ ಅಣುಬಾಂಬ್ಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರ ಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ ಭಾರತದ ಬಳಿ ಇರುವಂತಹ ಅಣ್ವಸ್ತ್ರದ ಒಟ್ಟು ಪ್ರಮಾಣ 100 ಕಿಲೋಟನ್ಗೂ ಜಾಸ್ತಿ ಅಂತ ಅಂದಾಜು ಮಾಡಲಾಗಿದೆ. ಪಾಕಿಸ್ತಾನದ ಬಳಿ ಇರುವಂತಹದ್ದು 50ರಿಂದ 60 ಕಿಲೋಟನ್ಗಳು ಅಂತ ಊಹೆ ಮಾಡಲಾಗಿದೆ. ಮಿತ್ರರೇ, ಇದೆಲ್ಲವೂ ಕೂಡ ಊಹೆ, ಅಂದಾಜಿನ ಮೇಲೆ ನಡೆಯುತ್ತಿರುವಂತಹದ್ದು. ಈ ಸಂಸ್ಥೆಗಳು ರಿಪೋರ್ಟ್ ಕೊಡ್ತಾವಲ್ಲ, ಇವರಿಗೇನು ಭಾರತ ಸರ್ಕಾರ ಮಾಹಿತಿ ಕೊಡೋದಿಲ್ಲ. ಇವರು ಯಾವ ಮೂಲಕವಾಗಿ ಊಹೆ ಮಾಡ್ತಾರೆ ಅಂತಂದ್ರೆ, ಭಾರತ ಎಷ್ಟು ಪ್ರಮಾಣದಲ್ಲಿ ಯುರೇನಿಯಂ ಅನ್ನ ಹೊರಗಿನಿಂದ ತರಿಸ್ಕೊಂಡಿದೆ, ಅದರಲ್ಲಿ ಅಣು ವಿದ್ಯುತ್ಗಾಗಿ ಎಷ್ಟು ಬಳಸ್ಕೊಳ್ತಾ ಇದ್ದಾರೆ, ಅಣ್ವಸ್ತ್ರಕ್ಕಾಗಿ ಎಷ್ಟು ಹೋಗಿರಬಹುದು, ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಅನಲೈಸ್ ಮಾಡಿ ಈ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ನೀವು ಕೇವಲ ಅಣ್ವಸ್ತ್ರವನ್ನ ಇಟ್ಕೊಂಡ್ರೆ ಸಾಲದು. ಅಣ್ವಸ್ತ್ರ ಹೊತ್ತೊಯ್ಯುವಂತಹ ಕೆಪಾಸಿಟಿ ಇರುವಂತಹ ಮಿಸೈಲ್ಗಳು ನಿಮ್ಮ ಬಳಿಯಲ್ಲಿ ಇರಬೇಕು, ಜೊತೆಗೆ ಯುದ್ಧ ವಿಮಾನಗಳಿರಬೇಕು, ಹಾಗೆ ಸಬ್ಮೆರಿನ್ಗಳು ಕೂಡ ಇರಬೇಕು. ಇದರಲ್ಲಿ ಯಾರು ಮುಂದಿದ್ದಾರೆ ನೋಡೋದಾದ್ರೆ ಭಾರತ ಸಹಜವಾಗಿ ಮುಂದಿದೆ. ಯಾಕಂದ್ರೆ ಭಾರತದ ಬಳಿಯಲ್ಲಿ ಅಗ್ನಿ ಸರಣಿಯ ಮಿಸೈಲ್ಗಳಿದ್ದಾವೆ. ಭಾರತದ ಅಗ್ನಿ 5ನ ರೇಂಜು 5000ದಿಂದ 5500 ಕಿಲೋಮೀಟರ್. ಆದರೆ ಚೈನಾ ಇದನ್ನ ಜಾಸ್ತಿ ಅಂತ ಹೇಳುತ್ತೆ. ಅವರು 7500 ಕಿಲೋಮೀಟರ್ ಕೂಡ ಅಗ್ನಿ 5ನ ರೇಂಜ್ ಇರಬಹುದು ಅಂತ ಊಹೆ ಮಾಡಿದ್ದಾರೆ. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕವಾಗಿ ಅಣ್ವಸ್ತ್ರ ಸಿಡಿತಲೆಯನ್ನು ಇಟ್ಟು ಭಾರತ ಏನಾದರೂ ಉಡಾಯಿಸಿದ್ರೆ ಪಾಕಿಸ್ತಾನದ ಯಾವುದೇ ಮೂಲೆಯನ್ನ ಬೇಕಾದರೂ ನಾವು ತಲುಪಬಹುದು. ಇಂತಹ ಜಾಗವನ್ನ ಭಾರತ ತಲುಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಅಷ್ಟು ಕೆಪಾಸಿಟಿ ಭಾರತಕ್ಕಿದೆ. ಪಾಕಿಸ್ತಾನ ಏನು ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಪಾಕಿಸ್ತಾನದ ಬಳಿಯಲ್ಲೂ ಕೂಡ ಶಾಹೀನ್ ಮಿಸೈಲ್ ಇದೆ. ಇದು 2750 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ ಅಂತ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ. ಈ ಮಿಸೈಲ್ ಮೂಲಕ ಅವರು ಕೂಡ ಭಾರತದ ಎಲ್ಲ ಮೂಲೆಯನ್ನು ತಲುಪಬಹುದು. ಇದರ ಜೊತೆಗೆ ಭಾರತದ ಬ್ರಹ್ಮೋಸ್, ಪೃಥ್ವಿ ಇವೆಲ್ಲವೂ ಕೂಡ ಅಣ್ವಸ್ತ್ರ ಕೇಪಬಲ್ ಇರುವಂತಹ ಮಿಸೈಲ್ಗಳು. ಇನ್ನು ಭಾರತದ ಏರ್ಫೋರ್ಸ್ ನಲ್ಲಿರುವಂತಹ ಮಿರಾಜ್ 2000, ಜಾಗ್ವಾರ್, ರಫೇಲ್ ಈ ಯುದ್ಧ ವಿಮಾನಗಳು ಕೂಡ ನ್ಯೂಕ್ಲಿಯರ್ ಮಿಸೈಲ್ ಅನ್ನು ಉಡಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಪಾಕಿಸ್ತಾನದ ಏರ್ಫೋರ್ಸ್ ನಲ್ಲಿರುವಂತಹ J-17 ಥಂಡರ್ ಇರಬಹುದು, F-16 ಯುದ್ಧ ವಿಮಾನಗಳಿರಬಹುದು, ಮಿರಾಜ್ ಯುದ್ಧ ವಿಮಾನಗಳಿರಬಹುದು. ಇವುಗಳಿಗೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನ ಕ್ಯಾರಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಆದರೆ ಪಾಕಿಸ್ತಾನದ ನೇವಿಗೆ ಆ ಸಾಮರ್ಥ್ಯ ಅಷ್ಟಾಗಿಲ್ಲ. ಭಾರತದ ನೇವಿಯಲ್ಲಿರುವಂತಹ INS ಅರಿಹಂತ್ ಮತ್ತು INS ಅರಿಘಾತ್ ಏನಿದಾವೆ, ಈ 2 ಸಬ್ಮೆರಿನ್ಗಳು ಕೂಡ ನ್ಯೂಕ್ಲಿಯರ್ ಕೇಪಬಲ್ ಸಬ್ಮೆರಿನ್ಗಳು. ನೇವಿ ಬಳಿ ಇರುವಂತಹ K4 ಬ್ಯಾಲಿಸ್ಟಿಕ್ ಮಿಸೈಲ್ ಏನಿದೆ, ಇದು 3000ದಿಂದ 3500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಭಾರತ ತನ್ನ ನೇವಿಯ ಮಿಸೈಲ್ಗಳ ಮೂಲಕವೂ ಕೂಡ ಪಾಕಿಸ್ತಾನದ ಎಲ್ಲ ಭಾಗವನ್ನ ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಪಾಕಿಸ್ತಾನದ ಬಳಿಯಲ್ಲಿ ಯಾವುದೇ ಅಣ್ವಸ್ತ್ರವನ್ನು ಹೊತ್ತೊಯ್ಯುವಂತಹ ಸಬ್ಮೆರಿನ್ಗಳಿಲ್ಲ. ಇಷ್ಟೆಲ್ಲ ಕೆಪಾಸಿಟಿ 2 ದೇಶಗಳ ಬಳಿಯಲ್ಲಿದೆ. ಆದರೆ ಇದನ್ನು ಬಳಸೋದು ಹೇಗೆ? ಅಣ್ವಸ್ತ್ರದ ಪಾಲಿಸಿ ಏನಿದೆ? ಈಗ ಪಾಕಿಸ್ತಾನದ ಸಚಿವ ಹೇಳಿದನಲ್ಲ, ಅಷ್ಟು ಈಸಿಯಾಗಿ 130 ಅಣ್ವಸ್ತ್ರಗಳನ್ನ ಭಾರತದ ಮೇಲೆ ಹಾರಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಅಣ್ವಸ್ತ್ರವನ್ನ ಬಳಸುವಂತಹದ್ದು ಆಟಿಕೆ ಬಳಸಿದಷ್ಟು ಈಸಿ ಅಲ್ಲ. ಅಷ್ಟೆಲ್ಲ ಈಸಿ ಇದ್ದಿದ್ರೆ ಇರಾನನ್ನ ಇಸ್ರೇಲ್ ಇಷ್ಟು ದಿನ ಯಾಕೆ ಬಿಟ್ಟಿರ್ತಿತ್ತು? 1-2 ಅಣು ಬಾಂಬ್ ಹಾಕಿ ಇರಾನನ್ನ ಮುಗಿಸಿರ್ತಾ ಇತ್ತು.
ಅದನ್ನು ಬಳಸುವಂಥದ್ದು ಅಷ್ಟು ಸುಲಭದ ಕೆಲಸವೇ ಅಲ್ಲ. ಯಾಕಂದರೆ ಅಂತಾರಾಷ್ಟ್ರೀಯ ಒತ್ತಡ ಆ ಪ್ರಮಾಣದಲ್ಲಿ ಇರುತ್ತೆ. ಭಾರತ ಈಗಾಗಲೇ ತನ್ನ ಅಣ್ವಸ್ತ್ರ ಪಾಲಿಸಿಯನ್ನು ವಿಶ್ವದ ಮುಂದಿಟ್ಟಿದೆ. ಭಾರತದ ಅಣ್ವಸ್ತ್ರ ಪಾಲಿಸಿ ಏನು ಹೇಳುತ್ತೆ ಅಂತಂದರೆ, ನಾವು ನೋ ಫಸ್ಟ್ ಯೂಸ್ ಅನ್ನುವಂಥ ಒಂದು ನಿಯಮವನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಎರಡನೇದಾಗಿ, ನ್ಯೂಕ್ಲಿಯರ್ ಪವರ್ ಇಲ್ಲದೇ ಇರುವಂತಹ ದೇಶದ ಮೇಲೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಭಾರತ ನ್ಯೂಕ್ಲಿಯರ್ ಅಸ್ತ್ರವನ್ನು ಬಳಸೋದಿಲ್ಲ. ನಾನು ಹಿಂದೆಯೂ ಕೂಡ ಹೇಳಿದ್ದೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಯುದ್ಧ ಆಗಿದ್ದೆ ಆದರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬಾಂಗ್ಲಾದೇಶದ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡೋದಿಲ್ಲ. ಅದೇ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಆದರೂ ಕೂಡ ಭಾರತ ಮೊದಲಿಗೆ ಅಣ್ವಸ್ತ್ರವನ್ನು ಬಳಸೋದಿಲ್ಲ. ನಾವು ನೋ ಫಸ್ಟ್ ಯೂಸ್ ಅನ್ನುವಂಥ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ವಿಶ್ವದಲ್ಲಿ ಈ ರೀತಿಯ ಪಾಲಿಸಿಯನ್ನು ಹೊಂದಿರುವಂತಹದ್ದು ಕೇವಲ 2 ದೇಶಗಳು ಮಾತ್ರ, ಭಾರತ ಮತ್ತು ಚೀನಾ. ಚೀನಾ ಕೂಡ ಹಾಗೆ ಹೇಳುತ್ತೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಫಸ್ಟ್ ಯೂಸ್ ಮಾಡೋದಿಲ್ಲ. ನಮ್ಮ ಮೇಲೆ ಯಾರಾದರೂ ಅಣುದಾಳಿಯನ್ನು ಮಾಡಿದ್ದೆ ಆದರೆ ನಾವು ಅದಕ್ಕೆ ಡಬಲ್ ಪರಿಣಾಮ ಆಗುವಂತಹ ದಾಳಿಯನ್ನು ಮಾಡ್ತೀವಿ. ಪಾಕಿಸ್ತಾನ ಏನಾದರೂ ಭಾರತದ ಮೇಲೆ 1 ಅಣುಬಾಂಬನ್ನು ಹಾಕ್ತು ಅಂತ ಅಂದುಕೊಳ್ಳಿ, ಭಾರತ ಅದಕ್ಕೆ ಪ್ರತಿಯಾಗಿ 2 ಅಣುಬಾಂಬನ್ನು ದಾಳಿ ಮಾಡುತ್ತೆ. ಆ ರೀತಿಯ ಅಣು ಪಾಲಿಸಿಯನ್ನು ಭಾರತ ಹೊಂದಿದೆ. ಆದರೆ ಪಾಕಿಸ್ತಾನ ಈ ರೀತಿಯ ಯಾವುದೇ ನೀತಿಯನ್ನು ಅವರು ಅನುಸರಿಸ್ತಾ ಇಲ್ಲ. ನೀತಿಗೆಟ್ಟವರಲ್ವಾ, ಅವರಿಂದ ನೀವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಪಾಕಿಸ್ತಾನ ಏನು ಹೇಳುತ್ತೆ ಅಂತಂದರೆ, ನಾವು ಮೊದಲೇ ಬಳಸ್ತೀವಿ. ಯಾವ ಸಂದರ್ಭದಲ್ಲಿ? ಪಾಕಿಸ್ತಾನದ ಸಮಗ್ರತೆಗೆ, ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಏನಾದರೂ ಧಕ್ಕೆ ಬರುವಂತಹ ಸನ್ನಿವೇಶ ಉಂಟಾಗಿದ್ದೇ ಆದರೆ, ಅಂದರೆ ಯುದ್ಧದಲ್ಲಿ ಸೋಲುವಂತಹ ಭೀತಿ ಎದುರಾದರೆ ನಾವು ಅಣ್ವಸ್ತ್ರವನ್ನು ಬಳಸ್ತೀವಿ. ಹೀಗಂತ ಪಾಕಿಸ್ತಾನದ ಅಣು ಪಾಲಿಸಿ ಇದೆ. ಮಿತ್ರರೇ, ಇದು ಬೇರೆಯವರನ್ನ ಹೆದರಿಸೋದಕ್ಕೆ ಮಾಡಿಟ್ಟಿರುವಂತಹ ಪಾಲಿಸಿ. ಅಂದರೆ ಭಾರತಕ್ಕೆ ಹೆದರಿಸೋದು, ಜೊತೆಗೆ ಗ್ಲೋಬಲಿ ಎಲ್ಲರೂ ನನ್ನ ಬಗ್ಗೆ ಒಂದು ಭಯದಿಂದಲೇ ನೋಡ್ತಾ ಇರಬೇಕು. ನಾಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ ಅಂತಂದರೆ ಭಾರತವನ್ನು ವಿಶ್ವದ ಎಲ್ಲ ದೇಶಗಳು ಹೆದರಿಸಬೇಕು. ಆ ರೀತಿಯಾದಂತಹ ಒಂದು ಪಾಲಿಸಿಯನ್ನು ಪಾಕಿಸ್ತಾನ ಮಾಡಿಟ್ಕೊಂಡಿದೆ. ಹೀಗಾಗಿ ಅವರು ಪ್ರತಿ ಬಾರಿ ಯುದ್ಧದ ಸನ್ನಿವೇಶ ನಿರ್ಮಾಣ ಆದಾಗಲೂ ಕೂಡ ನಾವು ಒಂದು ಅಣ್ವಸ್ತ್ರ ರಾಷ್ಟ್ರ, ನಾವು ಅಣ್ವಸ್ತ್ರವನ್ನು ಬಳಸ್ತೀವಿ, ಹೀಗಂತ ಒಣಧಮಕಿಯನ್ನು ಅವರು ಅವಾಗವಾಗ ಹಾಕ್ತಾ ಇರ್ತಾರೆ. ಇದರ ಜೊತೆಗೆ ಈ ಅಣ್ವಸ್ತ್ರವನ್ನು ಬಳಸಬೇಕಾದ್ರೆ ಯಾರ ಪರ್ಮಿಷನ್ ಅಗತ್ಯ? ಭಾರತದಲ್ಲಿ ಯಾರು ಹೇಳಬೇಕು, ಪಾಕಿಸ್ತಾನದಲ್ಲಿ ಯಾರು ಹೇಳಬೇಕು ಅಂತ ನೋಡೋದಾದ್ರೆ, ಪಾಕಿಸ್ತಾನದಲ್ಲಿ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಅಂತ ಒಂದು ವಿಭಾಗ ಇದೆ. ಅದರ ಅಧ್ಯಕ್ಷರು ಪಾಕಿಸ್ತಾನದ ಪ್ರಧಾನಿಯಾಗಿರ್ತಾರೆ. ಆ ಕಮಿಟಿ ಸಭೆ ಸೇರಿ ಪಾಕಿಸ್ತಾನದ ಸೇನೆಗೆ ಸೂಚನೆಯನ್ನು ಕೊಡಬೇಕು. ಅನಂತರವೇ ಅಣ್ವಸ್ತ್ರವನ್ನು ಬಳಸೋದಕ್ಕೆ ಪಾಕಿಸ್ತಾನದಲ್ಲಿ ಆಗೋದು. ಆದರೆ ಪಾಕಿಸ್ತಾನದ ಪ್ರಧಾನಿಯೇ ಸೇನೆಯ ಕೈಗೊಂಬೆ ಆಗಿರೋದ್ರಿಂದ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಆದರೆ ಭಾರತದಲ್ಲಿ ಮಾತ್ರ ನ್ಯೂಕ್ಲಿಯರ್ ಕಮಾಂಡ್ ಇದೆ. ಇದರ ನೇತೃತ್ವ ಪ್ರಧಾನಿಯದ್ದಾಗಿರುತ್ತೆ. ಆದರೆ ಇದಕ್ಕೆ ಸಲಹೆ ಕೊಡುವಂತಹ ಕೆಲಸ ಭಾರತದ ಭದ್ರತಾ ಸಲಹೆಗಾರರದ್ದಾಗಿರುತ್ತೆ. ಆದರೆ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವಂತಹದ್ದು ಭಾರತದ ಪ್ರಧಾನಿಯೇ ಆಗಿರ್ತಾರೆ. ನಾಳೆ ಅಜಿತ್ ದೋವಾಲ್ ಬಂದ್ಬಿಟ್ಟು ಪಾಕಿಸ್ತಾನದ ಈ ಭಾಗಕ್ಕೆ ಅಣ್ವಸ್ತ್ರವನ್ನು ಹಾಕಬೇಕು ಅಂತಂದ್ರೆ ಅದನ್ನು ಡಿಸೈಡ್ ಮಾಡುವಂಥದ್ದು ನರೇಂದ್ರ ಮೋದಿ ಅವರೇ ಆಗಿರ್ತಾರೆ. ಹಾಕಬೇಕಾ ಬೇಡವಾ, ಹಾಕಿದ್ರೆ ಏನಾಗುತ್ತೆ, ಇದೆಲ್ಲವುದನ್ನು ನಿರ್ಧಾರ ಮಾಡುವಂಥದ್ದು ಪ್ರಧಾನಿಗಳಾಗಿರ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಿತ್ರರೇ, ಪಾಕಿಸ್ತಾನ ಏನೇ ಹೇಳಬಹುದು, ಆದರೆ ಅವರ ಬಳಿ ಇರುವಂತಹ ಅಣ್ವಸ್ತ್ರವನ್ನು ಅವರು ಯಾವುದೇ ಕಾರಣಕ್ಕೂ ಕೂಡ ಬಳಸೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಯಾಕೆಂದರೆ ಅಮೆರಿಕದ ತೀವ್ರವಾದಂತಹ ಒತ್ತಡ ಇದೆ, ಚೈನಾ ಕೂಡ ಒತ್ತಡ ಹಾಕುತ್ತೆ, ರಷ್ಯಾ, UK ಸೇರಿದಂತೆ ಯಾವುದೇ ದೇಶವೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸೋದಿಲ್ಲ. ಇವರೆಲ್ಲರ ಒಪ್ಪಿಗೆ ಇಲ್ಲದೆ ಪಾಕಿಸ್ತಾನ ಅಣ್ವಸ್ತ್ರವನ್ನು ಬಳಸಿದ್ದೇ ಆದರೆ ಪಾಕಿಸ್ತಾನದ ಸರ್ವನಾಶ ಆಗುತ್ತೆ. ಭಾರತ ಮುಂದೆ ಯಾವುದೇ ಕ್ರಮ ಕೈಗೊಂಡರೂ ಕೂಡ ಯಾರೂ ಅದನ್ನು ತಡೆಯೋದಿಲ್ಲ. ಯಾಕಂದರೆ ಇವತ್ತು ಭಾರತ ವಿಶ್ವದಲ್ಲಿ ಒಂದು ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡಿದೆ. ಇವತ್ತು ಈ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದ ಬಳಿಕ ಭಾರತದ ವಿದೇಶಾಂಗ ಇಲಾಖೆ 100ಕ್ಕೂ ಹೆಚ್ಚು ದೇಶಗಳ ಜೊತೆಗೆ ಸಂಪರ್ಕದಲ್ಲಿದೆ. ಅವರೆಲ್ಲರ ಜೊತೆಗೆ ಮಾತನಾಡ್ತಾ ಇದೆ. ಇದಕ್ಕೆ ಕ್ರಾಸ್ ಬಾರ್ಡರ್ ಲಿಂಕೇಜ್ ಹೇಗಿದೆ, ಭಾರತ ಏನು ಮಾಡಬೇಕು, ಉಗ್ರವಾದದಿಂದ ಭಾರತ ಎಷ್ಟು ಸಫರ್ ಆಗ್ತಾ ಇದೆ, ಜಮ್ಮು ಕಾಶ್ಮೀರದ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಭಾರತ ಏನೆಲ್ಲ ಪ್ರಯತ್ನವನ್ನು ಮಾಡಿತ್ತು, ಇದೊಂದು ಉಗ್ರ ದಾಳಿ ಇಡೀ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ತಂದಿಟ್ಟಿದೆ, ಇದೆಲ್ಲವುದನ್ನು ಕೂಡ ವಿಶ್ವ ಸಮುದಾಯಕ್ಕೆ ತಿಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಯಾಕೆಂತಂದರೆ ಇವತ್ತೆಲ್ಲ ನಾಳೆ ಭಾರತ ಪಾಕಿಸ್ತಾನದ ಮೇಲೆ ಒಂದು ಸೈನಿಕ ಕಾರ್ಯಾಚರಣೆಯನ್ನು ಮಾಡುತ್ತೆ. ಭಾರತ ಯುದ್ಧವನ್ನು ಮಾಡೋದಿಲ್ಲ, ಯುದ್ಧ ಮಾಡುವಂಥದ್ದು ಪಾಕಿಸ್ತಾನ. ಭಾರತ ಆರಂಭದಲ್ಲಿ ಸೈನಿಕ ಕಾರ್ಯಾಚರಣೆಯನ್ನು ಮಾಡಬಹುದು. ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಏನಾದರೂ ತೀವ್ರತರವಾದಂತಹ ದಾಳಿಯನ್ನು ಪುನಃ ಆರಂಭಿಸಿದ್ದೆ ಅಂದರೆ, ಅವರು ರಿಟಾಲಿಯೇಟ್ ಮಾಡಿದ್ದೆ ಆದರೆ ಆ ಸಂದರ್ಭದಲ್ಲಿ ಅದು ಯುದ್ಧವಾಗಿ ಮಾರ್ಪಡಬಹುದು. ಭಾರತದ ಸೈನಿಕ ಕಾರ್ಯಾಚರಣೆಗಳೂ ಕೂಡ ಉಗ್ರಗಾಮಿಗಳನ್ನು ಗುರಿಯಾಗಿಸಿಯೇ ಇರುತ್ತೆ. ಪಾಕಿಸ್ತಾನದ ಸೇನೆ ಆರ್ ಪಾಕಿಸ್ತಾನದ ನಗರಗಳನ್ನು ಗುರಿಯಾಗಿಸಿ ಭಾರತ ದಾಳಿ ಮಾಡೋದಿಲ್ಲ. ಅಂದರೆ ಭಾರತಕ್ಕೆ ಆ ಕ್ರೆಡಿಬಿಲಿಟಿ ಇದೆ. ನಾಳೆ ವಿಶ್ವ ಸಮುದಾಯ ಭಾರತವನ್ನು ಪ್ರಶ್ನೆ ಮಾಡಬಾರದು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಏಕಾಏಕಿಯಾಗಿ ನಾವು ಅಣ್ವಸ್ತ್ರವನ್ನು ಬಳಸ್ತೀವಿ, 130 ಅಣ್ವಸ್ತ್ರ ಸಿಡಿತಲೆಗಳು ಭಾರತಕ್ಕೆ ಮುಖ ಮಾಡಿದಾವೆ, ಇಂತಹ ಬಾಲಿಶತನದ ಹೇಳಿಕೆ ಕೊಡೋದಿದೆಯಲ್ಲ, ಪಾಕಿಸ್ತಾನದ ಕ್ರೆಡಿಬಿಲಿಟಿಯನ್ನ ಪಾತಾಳಕ್ಕೆ ತಳ್ಳುತ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.